ಕಂಠಪೂರ್ತಿ ಕುಡಿದು ಬಂದು ಪೊಲೀಸ್ ವಾಹನವನ್ನೇರಿ ತಮ್ಮನ್ನ ಮನೆಗೆ ಡ್ರಾಪ್ ಮಾಡುವಂತೆ ಪೊಲೀಸರನ್ನೇ ಕೇಳಿರುವ ಘಟನೆಯ ವಿಡಿಯೋವೊಂದು ವೈರಲ್ ಆಗ್ತಿದೆ. ಮದ್ಯ ಸೇವಿಸಿದ ಇಬ್ಬರು ವ್ಯಕ್ತಿಗಳು ಪೊಲೀಸರಿಂದಲೇ ಹೇಗೂ ಅವರ ಕಾರಿನ ಕೀ ಕದ್ದಿದ್ದಾರೆ. ಬಳಿಕ ಬೊಲೆರೋ ಕಾರಿನೊಳಗೆ ಕುಳಿತು ತಮ್ಮನ್ನ ಮನೆಗೆ ಡ್ರಾಪ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಈ ಕಾರು ನಮ್ಮ ತೆರಿಗೆ ಹಣದಿಂದ ಖರೀದಿ ಮಾಡಿದ್ದು, ಹೀಗಾಗಿ ಇದು ನಮಗೆ ಸೇರಿದ್ದು. ನಮ್ಮನ್ನ ಮನೆಗೆ ಡ್ರಾಪ್ ಮಾಡಬೇಕಿರೋದು ನಿಮ್ಮ ಕರ್ತವ್ಯ ಅಂತ ಓರ್ವ ವ್ಯಕ್ತಿ ವಾದಿಸಿದ್ದಾನೆ. ನಾವೇನು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡ್ತಿಲ್ಲ, ಬದಲಿಗೆ ನಮ್ಮನ್ನ ಮನೆಗೆ ಬಿಡುವಂತೆ ಕೇಳ್ತಿದ್ದೇವೆ, ಅದೇನು ತಪ್ಪಲ್ಲವಲ್ಲ ಅಂತ ವಿತಂಡವಾದ ಮಾಡಿದ್ದಾನೆ. ಪೊಲೀಸ್ ಅಧಿಕಾರಿ ಕೀ ಕೊಡುವಂತೆ ಕೇಳಿದ್ರು ಕೊಡದ ಕುಡುಕರು ನಮಗೆ ಹಕ್ಕುಗಳು ಬೇಕು ಅಂತ ಪುಂಡಾಟ ಮೆರೆದಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಎಷ್ಟೇ ಎಚ್ಚರಿಸಿದ್ರು ಅಹಂಕಾರದ ವರ್ತನೆ ತೋರಿದ್ದಾರೆ. ನಾವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು, ನಮ್ಮನ್ನ ಎದುರು ಹಾಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಧಮಕಿ ಹಾಕಿದ್ದಾರೆ. ಒಡಿಶಾದಲ್ಲಿ ಈ ಘಟನೆ ನಡೆದಿದ್ದು, ಕುಡಿದು ಪೊಲೀಸ್ ಕಾರನ್ನೇರಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ ಇಬ್ಬರು ಪುಂಡರನ್ನ ಬಂಧಿಸಿರುವ ಪೊಲೀಸರು ಭಾರಿ ಮೊತ್ತದ ದಂಡ ಹಾಕಿದ್ದಾರೆ.